ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ. ಮೀರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ನಲ್ಲಿ ಬ್ರಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು 50% ಡಿಸ್ಕೌಂಟ್. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂನಲ್ಲಿ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ, ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ.
ಮೊಬೈಲ್ ನಂಬರ್ 9066906614 ಅಥವಾ 8472360239. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಆಗಸ್ಟ್ 15ರಂದು ಶ್ರೀ 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 ಸದ್ಗುರು ರೂಪರಹಿತ ಅಹಿಂಸಾ ಯೋಗೇಶ್ವರಿ ವೀರಧರ್ಮಜ ಮಾತಾ ಮಾಣಿಕೇಶ್ವರಿ ಅಮ್ಮನವರ ದೇವಸ್ಥಾನದ ಉದ್ಘಾಟನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕ್ನೂರು ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆಗಸ್ಟ್ 15ರಂದು ಕಲಬುರಗಿ ನಗರದ ಬ್ರಹ್ಮಪುರ ಬಡಾವಣೆಯ ಚೌಡೇಶ್ವರಿ ಕಾಲೋನಿಯಲ್ಲಿರುವ ಶ್ರೀ ಮಾತಾ ಮಾಣಿಕೇಶ್ವರಿ ಅಮ್ಮನವರ ಮಂದಿರದ ಉದ್ಘಾಟನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸಮಾಜದ ಬಾಂಧವರು, ರಾಜಕೀಯ ಗಣ್ಯ ವ್ಯಕ್ತಿಗಳು ಆಗಮಿಸಲಿದ್ದು, ಈ ಕಾರ್ಯಕ್ರಮದಲ್ಲಿ ಪ್ರಸಾದದ ವ್ಯವಸ್ಥೆ, ಸಂಗೀತ ಕಾರ್ಯಕ್ರಮ, ಕಳಸಾರೋಹಣ ಕೂಡ ಆಯೋಜನೆ ಮಾಡಲಾಗಿದೆ ಎಂದರು. ಕಟ್ಟಡ ಉದ್ಘಾಟನೆ ಮತ್ತು ಮೂರ್ತಿ ಅನಾವರಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಎಲ್ಲ ಪತ್ರಕರ್ತರಿಗೆ ಗುಲ್ಬರ್ಗ ಉಸ್ತುವಾರಿ ಮಂತ್ರಿಯಿಂದ ಮತ್ತು ನಮ್ಮ ಅಲ್ಲಾಪುರ ಪಾಟೀಲ್ ಮಾನ್ಯ ಶಾಸಕರಿಂದ ನಿಮಗೆಲ್ಲ ಸನ್ಮಾನಿಸಿಕೊಂಡಿದ್ದೇವೆ. ದಯವಿಟ್ಟು ನೀವೆಲ್ಲರೂ ತಪ್ಪದೆ ಮನವಿ ಮಾಡ್ತೀವಿ, ದಯವಿಟ್ಟು ತಾವೆಲ್ಲ ಬಂದು ಅವರಿಗೆ ಅಮ್ಮನವರ ಆ ಕಾರ್ಯಕ್ರಮದಲ್ಲಿ ತಾವು ಹಾಜರಾಗಿ ನೀವೆಲ್ಲ ಬಂದ್ರೆ ನಿಮ್ಗೆಲ್ಲ ಕಟ್ಕೊಂಡು ಹೋಗ್ಬೇಕು. ಯಾರು ಏನು ತೊಂದರೆ ಇಲ್ಲ ಬೇಡ್ಕೋಬೇಡಿ, ಏನು ತೊಂದರೆ ಇತ್ತು ಅಲ್ಲಿ ಬೇಡ್ಕೊಂಡ್ರೆ ಎಲ್ಲ ಒಳ್ಳೆಯದು. ಅಂತ ಕುಲದೇವತೆಯ ಕಾರ್ಯಕ್ರಮ ದಯವಿಟ್ಟು ತಾವೆಲ್ಲ ಬರಬೇಕಂತೇಳಿ ನಾನು ಮನವಿ ಮಾಡ್ತೀನಿ. ಈಗ ಪತ್ರಿಕಾಗೋಷ್ಠಿಯ ವಿಚಾರವಾಗಿ ಪ್ರಸ್ತಾವನೆ ಮಾಡ್ತೀನಿ. ಯಲಬುರ್ಗಿಯಲ್ಲಿರ್ತಕ್ಕಂಥ ಮಹಾಯೋಗಿ ಮಾತಾ ಮಾಣಿಕೇಶ್ವರಿ ಅಮ್ಮನವರು ಸುಮಾರು 87 ವರ್ಷ ಅವರು ಬದುಕಿದ್ರು. ಅವರು ಪವಾಡ ಪುರುಷರಾಗಿ ಮಹಾಯೋಗಿನಿ ಮಾತೆಯಾಗಿ ಕೆಲಸ ಮಾಡಿದ್ರು. ನಾನು ಅಲ್ಲಪುರ ಪಾಟೀಲರು ಕೂಡ ಅಮ್ಮನವರ ಪರಮ ಭಕ್ತರಾಗಿ ಇರುವುದರಿಂದ ಯೋಜನೆ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ದೇವೆ. ಅವರು ಬಹಳ ದೊಡ್ಡ ಪವಾಡ ಪುರುಷರಾಗಿದ್ದರು. ಆಗಿನ ಕಾಲದಲ್ಲಿ ಧರ್ಮಸಿಂಗರು ಹಿಡಿದು, ಯಡಿಯೂರಪ್ಪರು ಹಿಡಿದು, ಬೂಟಾ ಸಿಂಗರು ಹಿಡಿದು, ಅಮಿತ್ ಶಾ, ಸಂತೋಷ್ ಜಿ ಹಿಡಿದು ಬಹಳಷ್ಟು ಗಣ್ಯರು ಎಲ್ಲ ಕೂಡ ಆಗಮಿಸಿ ಅಮ್ಮನವರ ದರ್ಶನದ ಆಶೀರ್ವಾದ ಹೋಗಿದ್ದರು. ಅವರ ಬೇಡಿಕೆಗಳನ್ನು ಕೂಡ ಏನೇನು ಬೇಡ್ತಿರೋ ಎಲ್ಲ ಆಗ್ತಕ್ಕಂಥ ವಿಷಯ ಇದೆ. ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ ಎಲ್ಲ ಕೂಡ ಅಮ್ಮನವರ ಪರವಾಗಿ ಹೋಗ್ತಿದ್ದಾರೆ. ಪಾಪ ಕೂಡ ದರ್ಶನಪುರವರು ಕೂಡ ಅಮ್ಮನವರ ದರ್ಶನಕ್ಕೆ ಹೋದಾಗ ಅವ್ರೇನೋ ನಾಮಿನೇಷನ್ ಹಾಕಿದಿಲ್ಲಂತ, ನೀ ಆರ್ಟ್ಸ್ ಬಂದು ಹೋಗಂತ ಹೇಳಿಬಿಡ್ತಾರಂತ. ಹೋಗಿ ಆರ್ಟ್ಸ್ ಬಂದ ಮೇಲೆ ಅಮ್ಮ ಆರ್ಟ್ಸ್ ಬಂದು ನಿಮ್ಮ ಮಾಹಿತಿ ಪ್ರಕಾರ, ಆಜ್ಞೆ ಪ್ರಕಾರ, ನಿಮ್ಮ ಆಶೀರ್ವಾದ ಪ್ರಕಾರ ಅಂದಾಗ ಅದೆಲ್ಲ ಆರ್ಟ್ಸ್ ಬಂದಿದ್ವಿ. ಮುಂದೆ ಇಂದಿರಾ ಗಾಂಧಿ ಅವರಿಗೆ ಹತ್ಯೆ ಆಗ್ತದಲ್ವ ಅಂತಂದ್ರಂತ.
ಅಂದಾಗ ಬಾಪುಗೌಡರಂತ ಅದೇ ಆಗತ್ತಾರಮ್ಮ, ಈ ಕಡೆ ಅರ್ಧ ಕಿಲೋಮೀಟ್ರ್, ಈ ಕಡೆ ಅರ್ಧ ಕಿಲೋಮೀಟ್ರ್, ಎಲ್ಲ ಕಡೆ ಅವ್ರಿಗೆ ಒಂದು ದೊಡ್ಡ ಭದ್ರತೆ ಇರ್ತದ. ಅದು ಹೆಂಗೆ ಆಗ್ತದೆ? ಸಾಧ್ಯವಿಲ್ಲಲ್ಲ. ಇಲ್ಲಪ್ಪ, ಅವ್ರು ಸರಿ ಇದ್ದವರೇ ಅವ್ರಿಗೆ ಹೊಡಿತಾರ ಅಂತೇಳಿ ಅಮ್ಮನು ಹೊಣೆಯಾಗಿತ್ತಂತೆ. ಅದು ಆದಮೇಲೆ ಬಾಪುಗೌಡರು ತಮ್ಮ ಮನೆಯವರ ಧರ್ಮಪತ್ನಿಯವರಿಗೆ ಈ ವಿಷಯ ಹೇಳುವಂತ ನಾನು ಹೋದಾಗ ಅಮ್ಮನವರು ಹೇಳಿದರು ಅಂತೇಳಿ. ಆಮೇಲೆ ಅವರು ಶರಣ ಸಂಪ ದರ್ಶನ ಕೊಡಲಿಲ್ಲ, ಅವ್ರ ತಾಯಿಯವರು ಹೇಳಿದ್ರು ಅಂತೇಳಿ ಮಾನ್ಯ ಶರಣ ಸಂಪ ದರ್ಶನ ಕೊಡೋದು ನಾಳಿನ ಕಾರ್ಯಕ್ರಮದಲ್ಲಿ ಕೂಡ ಅವರು ಪ್ರಸ್ತಾವನೆ ಮಾಡ್ತಾರೆ. ಅವರು ಒಟ್ಟು ಒಂದು ಗವಿದಾಗಿ ಇರ್ತಿದ್ರು. ಪ್ರತಿ ವರ್ಷ ಶಿವರಾತ್ರಿ ದಿವಸ ಹೊರಗೆ ಬಂದು ಬೆಟ್ಟದ ಮೇಲೆ ದರ್ಶನ ಕೊಡ್ತಿದ್ರು. ಆ ಸಮಯದಲ್ಲಿ ಆಗಿನ ಕಾಲಕ್ಕೆ ಈ ಒಳಗೆ ಇರ್ತಾಳೋ ಇಲ್ಲೋ ಎಂಬ ಸುಮ್ಮನೆ ಹೇಳ್ಕೊಳ್ಳೋದು ಅಂತೇಳಿ ಎರಡೂ ಕಡೆ ಪೊಲೀಸರು ಗವಿ ಬಂದ್ ಮಾಡತಕ್ಕಂಥ ಒಳಗೆ ಕಾಂಕ್ರೀಟ್ ಹಾಕಿ ಬಂದ್ ಮಾಡಿದ್ರು. ಪರಿಷತ್ನಲ್ಲಿ ಯಾವುದೇ ಕಾರಣವಿಲ್ಲದೆ ಈ ಹಿಂದೆ ಆಗಿರುವ ಸಾಹಿತ್ಯ ಸಮ್ಮೇಳನದ ಲೆಕ್ಕಪತ್ರಗಳು ಸರ್ಕಾರದ ಹಂತದಲ್ಲಿ ಪ್ರಗತಿಯಲ್ಲಿವೆ ಹೊರತು ಕಸಾಪದಲ್ಲಿ ರಾಜಕಾರಣವಿಲ್ಲ ಎಂದು ಕನ್ನಡ ಸಾಹಿತ್ಯ ಪರಿಷತ್ನ ರಾಜ್ಯ ಅಧ್ಯಕ್ಷ ಡಾಕ್ಟರ್ ಮಹೇಶ್ ಜೋಶಿ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜಾಣಿಗೆರೆ ವೆಂಕಟರಾಮಯ್ಯ ಹಾಗೂ ವಸುಂಧರಾ ಭೂಪತಿರವರು ಕನ್ನಡ ಸ್ವಾಯತ್ತ ಸಂಸ್ಥೆಯ ಮೇಲೆ ಮತ್ತು ಕನ್ನಡದ ಮೇಲೆ ಹಲ್ಲೆ ಮಾಡುತ್ತಿರುವುದು ಮತ್ತು ಸಂಸ್ಥೆಗೆ ಅಪಕೀರ್ತಿ ತರುವ ಕೆಲಸದಲ್ಲಿ ಹಾಕುತ್ತಿರುವುದರಿಂದ ಅವರ ವಿರುದ್ಧ 1 ಕೋಟಿ ರೂಪಾಯಿಗಳ ಮಾನನಷ್ಟ ಮೊಕದ್ದಮೆ ಹೂಡುವುದಾಗಿ ತಿಳಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷನಾಗಿ ಕನ್ನಡ ಕಟ್ಟುವ ಮತ್ತು ಉಳಿಸುವ ಕೆಲಸದಲ್ಲಿ ತೊಡಗಿದ್ದೇವೆ. ಪರಿಷತ್ನ ಸದಸ್ಯತ್ವ ನೋಂದಣಿ ಡಿಸೆಂಬರ್ ತಿಂಗಳಲ್ಲಿ ಮಾಡಲಾಗುವುದಿಲ್ಲ. ಪರಿಷತ್ನ ನಿರ್ಬಂಧನೆಗಳ ಪ್ರಕಾರ ಮಾಡಬೇಕಾಗಿತ್ತು. ಆದರೆ ನಮ್ಮಲ್ಲಿರುವ ಪ್ರಗತಿಪರರು ಅಪಸ್ವರ ಎತ್ತಿದ ಪ್ರಯುಕ್ತ ನುಡಿ ಹಬ್ಬದಂತೆ ನೋಂದಣಿ ಶುರು ಮಾಡಲಾಯಿತು ಎಂದರು. ಕಲಬುರಗಿಯ ದೂರದರ್ಶನ ಕೇಂದ್ರ ಬಂದ್ ಮಾಡದಂತೆ ಕಸಾಪ ರಾಜ್ಯಾಧ್ಯಕ್ಷನಾಗಿ ಕೇಂದ್ರ ವಾರ್ತಾ ಮತ್ತು ಸಂಪರ್ಕ ಇಲಾಖೆ ಸಚಿವರಿಗೂ ಹಾಗೂ ಪ್ರಸಾರ ಭಾರತಿ ಅಧಿಕಾರಿಗಳಿಗೂ ಭೇಟಿ ಮಾಡಿ ಸಾಂಸ್ಕೃತಿಕ ವೈಭವ ಹೊಂದಿರುವ ಕರ್ನಾಟಕದಲ್ಲಿ ಪ್ರಥಮವಾಗಿ ಸ್ಥಾಪಿತ ಕೇಂದ್ರವಾಗಿರುವುದರಿಂದ ಅದರ ಘನತೆ ಉಳಿಸಿಕೊಳ್ಳಲು ದೂರದರ್ಶನ ಕೇಂದ್ರವನ್ನ ಮುಚ್ಚಿಸದಂತೆ ಮನವಿ ಮಾಡಲಾಗುತ್ತದೆ ಎಂದರು. ಕರ್ನಾಟಕದಲ್ಲಿ ಮೊಟ್ಟ ಮೊದಲನೆಯ ದೂರದರ್ಶನ ಕೇಂದ್ರ ಪ್ರಾರಂಭ ಆಗಿದ್ದು ಬೆಂಗಳೂರಿನಲ್ಲ, ಗುಲ್ಬರ್ಗದಲ್ಲಿ. ಹಾಗಾಗಿ ನಾನು 25 ವರ್ಷ ಕಲಬುರಗಿ ಗುಲ್ಬರ್ಗ ದೂರದರ್ಶನ ಅದರ ರಜತ ಮಹೋತ್ಸವ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ನನ್ನನ್ನು ಇಲ್ಲಿ ವರ್ಗಾವಣೆ ಮಾಡಿದ್ರು. 2002 ಸೆಪ್ಟೆಂಬರ್ 2ನೇ ತಾರೀಕಿಗೆ ಅಂದರೆ ಮೊದಲನೆಯ ಬಾರಿ ಜನತಾದಲ್ಲಿ ವಾರ್ತಾ ಮತ್ತು ಪ್ರಚಾರ ಇಲಾಖೆಯ ಮಂತ್ರಿಗಳಾಗಿ 2002ರಲ್ಲಿ ಉಪ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ LK ಅದ್ವಾನಿಯವರು ಗುಲ್ಬರ್ಗ ಬಂದಾಗ ಅದು ನಾನು ನಿನ್ನೆ ನೋಡಿದೆ. ಸೆಪ್ಟೆಂಬರ್ 2, 2002ರಲ್ಲಿ ನಾವು ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ವಿ. ಇದು ನನಗೆ ಒಂದು ಭಾವನಾತ್ಮಕವಾಗಿರ್ತಕ್ಕಂಥ ಸಂಬಂಧ, ಜೊತೆಗೆ ಐತಿಹಾಸಿಕವಾಗಿರ್ತಕ್ಕಂಥದ್ದು. ಕರ್ನಾಟಕದಲ್ಲಿ ದೂರದರ್ಶನ ಪ್ರಾರಂಭ ಆಗಿದ್ದು ಅಂದರೆ ಗುಲ್ಬರ್ಗ. ಹಾಗಾಗಿ ನಿನ್ನೆ ನನಗೆ ಒಂದು ಸುದ್ದಿ ಬಂತು. ನೌಕರರ ಸಂಘದ ಪದಾಧಿಕಾರಿಗಳು ಮತ್ತು ಅಲ್ಲಿರ್ತಕ್ಕಂಥ ಪ್ರತಿನಿಧಿಗಳು ಮತ್ತು ಸದಸ್ಯರು ಡೆಪ್ಯೂಟಿ ಕಮಿಷನರ್ ಹತ್ರ ಹೋಗಿ ದೂರದರ್ಶನ ಕೇಂದ್ರ ಮುಚ್ಚಬಾರದು ಅನ್ನುವಂಥ ಮನವಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಈ ಸಂದರ್ಭದಲ್ಲಿ ದೂರದರ್ಶನದಲ್ಲಿ ಅತಿ ಉನ್ನತ ಸ್ಥಾನಕ್ಕೆ ಹೋಗಿರ್ತಕ್ಕಂಥ ಮೊದಲನೇ ಕನ್ನಡಿಗನಾಗಿ, ಜೊತೆಗೆ ಗುಲ್ಬರ್ಗ ಕೇಂದ್ರದ ನಿರ್ದೇಶಕನಾಗಿ ಕೆಲಸವನ್ನು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ, ಜೊತೆಗೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಯಾವುದೇ ಕಾರಣಕ್ಕೂ ಗುಲ್ಬರ್ಗ ಕೇಂದ್ರ ಮುಚ್ಚಬಾರದು ಅನ್ನುವಂಥ ಸ್ಪಷ್ಟವಾಗಿರ್ತಕ್ಕಂಥ ನಿಲುವನ್ನು ನಾವು ತೆಗೆದುಕೊಂಡಿದ್ದೇವೆ. ಎಲ್ಲವನ್ನ ನಾವು ಆರ್ಥಿಕದ ಹಿನ್ನೆಲೆಯಲ್ಲಿ ಅಳೆಯೋದಕ್ಕೆ ಸಾಧ್ಯ ಇಲ್ಲ. ಪರಂಪರೆಯನ್ನ, ಇತಿಹಾಸವನ್ನು, ಅವು ನಮ್ಮ ದಾಖಲೆಯಾಗಿರ್ತಕ್ಕಂಥದ್ದು. ಆ ದಾಖಲೆಯಾಗಿರ್ತಕ್ಕಂಥದ್ದನ್ನು ನಾವು ಯಾವುದೋ ಒಂದು ಕಾರಣ ಅದು ಆರ್ಥಿಕವಾಗಿ ಸುಭದ್ರ ಆಗದೇ ಇರತಕ್ಕಂಥದ್ದು, ಆರ್ಥಿಕವಾಗಿ ಅದನ್ನು ನಡೆಸಕ್ಕಾಗದೇ ಇರುವುದು ಅನ್ನೋಂಥದ್ದನ್ನು ನಾವು ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಸಹಜ ನಾವು ಕಾರ್ಯಕಾರಿ ಸಮಿತಿಯಲ್ಲಿ ಸಹಿತ ಇದನ್ನು ನಾವು ಚರ್ಚೆ ಮಾಡ್ತೀವಿ. ಜೊತೆಗೆ ನನ್ನ ಸಂಪರ್ಕದಲ್ಲಿ ನಾನು ವಾರ್ತಾ ಮತ್ತು ಪ್ರಚಾರ ಇಲಾಖೆ ಮಂತ್ರಿಗಳಿಗೂ ಭೇಟಿ ಮಾಡ್ತೇನೆ, ಪ್ರಸಾರ ಭಾರತಿಯವರಿಗೂ ವೈಯಕ್ತಿಕವಾಗಿ ಭೇಟಿ ಮಾಡಿ ಯಾವುದೇ ಕಾರಣಕ್ಕೂ ಗುಲ್ಬರ್ಗ ದೂರದರ್ಶನ ಕೇಂದ್ರ ಮುಚ್ಚಬಾರದು ಅನ್ನುವಂಥ ಸ್ಪಷ್ಟವಾಗಿರ್ತಕ್ಕಂಥ
ನಿಖರವಾಗಿರ್ತಕ್ಕಂತಹ ಆಗಸ್ಟ್ 11ರಂದು ನಡೆಯಲಿರುವ ಅಧಿವೇಶನದಲ್ಲಿ ಒಳ ಮೀಸಲಾತಿ ಕುರಿತು ಚರ್ಚೆ ನಡೆಸಿ ಅನುಷ್ಠಾನಗೊಳಿಸಬೇಕು ಎಂದು ಮಾದಿಗ ಜಾತಿ ಉಪಜಾತಿ ಸಂಘಟನೆಗಳ ಒಕ್ಕೂಟದ ಕಲ್ಯಾಣ ಕರ್ನಾಟಕದ ಸಂಚಾಲಕರಾದ ರಾಜು ವಾಡೇಕರ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಒಳ ಮೀಸಲಾತಿಗಳ ಕುರಿತು 3 ವರದಿಗಳು ನೀಡಿದ್ದು ಅದು ನಮ್ಮ ಪರವಾಗಿತ್ತು. ಈಗ ನಾಗಮೋಹನ್ ದಾಸ್ ವರದಿ ಬಂದ ಮೇಲೆ ಜಾರಿ ಮಾಡುವುದಾಗಿ ಹೇಳಿದ್ರೆ, ಆದ್ರೆ ಅನೇಕ ರಾಜಕೀಯ ನಾಯಕರು ಈ ಮೀಸಲಾತಿ ಜಾರಿಗೆ ಮಾಡಬಾರದು ಎಂದು ಹೇಳುತ್ತಿದ್ದಾರೆ. ಮುಂದೆ ಇದೇ ರೀತಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದು, ನಾಳೆ ನಮ್ಮ ನಿಯೋಗ ಬೆಂಗಳೂರಿಗೆ ತೆರಳಲಿದ್ದು, ಇದಕ್ಕೂ ಬಗ್ಗದೆ ಹೋದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ಬಂದ್ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಮೀಸಲಾತಿ ನಮ್ಮ ಈಗಾಗಲೇ 30 ವರ್ಷಗಳ ಹಿಂದೆ 35 ವರ್ಷಗಳ ಕಾಲ ಒಳ ಮೀಸಲಾತಿಯಿಂದ ಎಲ್ಲ ಒಕ್ಕೂಟ ಸೇರಿ ಪ್ರತಿಭಟನೆ ನಾನಾ ರೀತಿಯಲ್ಲಿ ಪ್ರತಿಭಟನೆ ಮಾಡಿದರೂ ಕೂಡ ಇಲ್ಲಿವರೆಗೆ ಆಗಿಲ್ಲ. ಮೊನ್ನೆ ಆದಂಥ 1ನೇ ತಾರೀಕಿಗೆ ನಾವು ಎಲ್ಲ ಜಿಲ್ಲೆಯಾದ್ಯಂತ ಎಲ್ಲ ನಗರಲ್ಲಿ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಎಲ್ಲ ತಾಲೂಕದಿಂದ ಬಂದು ಒಂದು ರೀತಿ ಆಕ್ರೋಶ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಅದು ಎಲ್ಲ ಜಿಲ್ಲೆ ಕರ್ನಾಟಕ ಎಲ್ಲ ಜಿಲ್ಲೆಯಲ್ಲಿಯೂ ಆಯಿತು. ಆ ಸಿದ್ದರಾಮಯ್ಯವರು ಇನ್ನವರೆಗೂ ಅದರ ಬಗ್ಗೆ ಯೋಚನೆ ಮಾಡುತ್ತಾ ಇಲ್ಲ. ಈ ಒಳ ಮೀಸಲಾತಿ ಮಾಡ್ತೀನಿ ಅಂತೇಳಿ ರಾಮ್ ಮೋಹನ್ ದಾಸ್ ಅವರು ವರದಿ ಕೊಟ್ಟ ನಂತರ ಆಲ್ರೆಡಿ ಅವರು ಬಂದ ತಕ್ಷಣ ಡಿಕ್ಲೇರ್ ಮಾಡ್ತೀನಿ ಅಂತೇಳಿ ಈಗ ಮತ್ತೆ ಕುಂಟು ನೆಪ ಹುಡ್ಕೊಂಡು ಮತ್ತೆ ನಾವು 16ನೇ ತಾರೀಕಿಗೆ ಕ್ಯಾಬಿನೆಟ್ ನಾವು ಕರಿತೀವಿ. ಕ್ಯಾಬಿನೆಟ್ನಲ್ಲಿ ಕರೆದು ಇದು ಸ್ಪೆಷಲ್ ಕ್ಯಾಬಿನೆಟ್ನ ಕರಿತೀವಿ. ಇದಕ್ಕೋಸ್ಕರ ಕರೆದು ನಿರ್ಧಾರ ತೊಗೊತೀವಿ ಅಂತ ಹೇಳಿದ್ದಾರೆ. ಇದಕ್ಕಿಂತ ಮುಂಚೆ ನ್ಯಾಯಮೂರ್ತಿ ಸದಸ್ಯ ಆಯೋಗ ವರದಿ ಕೊಟ್ಟಿತ್ತು, ನಮ್ಮ ಪರವಾಗಿತ್ತು. 2ನೇದು ಕಾಂತರಾಜ್ ವರದಿ ಕೊಟ್ಟಿತ್ತು, ಅದು ನಮ್ಮ ಪರವಾಗಿತ್ತು. ಮತ್ತು ಮಾಧುಸ್ವಾಮಿ ವರದಿ ಕೊಟ್ಟರು, ಅದು ನಮ್ಮ ಪರವಾಗಿತ್ತು, ಮಾದರಿ ಪರವಾಗಿ. ಈಗ ಆಲ್ರೆಡಿ ಅವರೇ ಸೃಷ್ಟಿ ಮಾಡಿದಂಥ ರಾಮ್ ಮೋಹನ್ ದಾಸ್ ಅವರ ವರದಿ ಬರಲಿ, ಅದು ಬಂದ ನಂತರ ನಾವೆಲ್ಲ ಕ್ಲಿಯರಾಗಿ ಎಲ್ಲರಿಗೂ ಒಳ ಮೀಸಲಾತಿ ನಾವು ಮಾಡ್ತೀವಿ ಈಗ ಅಂಥೇಳಿ ಸಿದ್ದರಾಮಯ್ಯನವರು ಹೇಳಿದರು. ಇಲ್ಲಿವರೆಗೆ ಆ ವರದಿನೂ ಯಾಕೋ ಕುಂಟೆ ಆಡ್ತದೆ. ಹಿಂದಿನ ಕಾರಣದ ಕೈಗಳು ಪರಮೇಶ್ವರ್ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಪ್ರಿಯಾಂಕಾ ಖರ್ಗೆ ಆಗಿರ್ಬೋದು, ಬಲಗೈ ಏನು ಸಮುದಾಯದವರು ಇದ್ದಾರೆ ಇದು ವಿರುದ್ಧ ಈಗ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಏನು ಮಾಡಿಲ್ಲ, ಈಗ ಮಾಡಬೇಡ ಅಂಥೇಳಿ ಎಚ್ಚರಿಕೆ. ಅವ್ರಿಗೆ ಒಂದೇ ಮಾತು ಹೇಳೋಕೆ ಇಷ್ಟಪಡ್ತೀವಿ. ನಾವು ಆಧುನಿಕ ಸಮಾಜದವರು ಇಲ್ಲಿವರೆಗೆ 35 ವರ್ಷ ನಾವು ಯಾವುದೂ ಉಗ್ರ ಹೋರಾಟ ಮಾಡಿಲ್ಲ. ಈಗ ಒಂದು ವೇಳೆ 16 ತಾರೀಕು ಈಗ 11 ತಾರೀಕು ಮುಂದೆ ಬರ್ತಕ್ಕಂಥ ಸೆಷನ್ನಲ್ಲಿ ತಾವು ಹೇಳಿಲ್ಲ ಅಂದರೆ ಇದು ಉಗ್ರವಾಗಿ ವಿಧಾನಸೌಧನೇ ಮುತ್ತಿಗೆ ಹಾಕ್ಬೇಕಂತೇಳಿ ನಾವೆಲ್ಲ ಮಾದಿಗ ಸಂಘಟನೆಗಳು ಒಕ್ಕೂಟದಿಂದ ನಾವು ತಮಗೆ ಹೇಳೋಕೆ ಇಷ್ಟಪಡ್ತೀವಿ. ಆದಷ್ಟು ಮಟ್ಟಿಗೆ ಯಾವುದೇ ಏನೂ ತಪ್ಪು ಮಾಡಿಲ್ಲ. ನಾವು ಇನ್ನೂವರೆಗೆ ಯಾವ ಶಾಂತಿ ರೀತಿಯಿಂದ ಪ್ರತಿಭಟನೆ ಮಾಡಿದ್ದೀವಿ. ಮುಂದೆ ಒಂದು ವೇಳೆ ಇದೇ ರೀತಿ ನೀವು ಕುಂಟಾಟ ನಡೆದರೆ, ವಿರೋಧ ಮಾಡಿದರೆ ಯಾರಿಗೆ ಏನು ಬಂದಿದೆ? ರಾಮದಾಸ್ ವರದಿಯನ್ನು ಕೊಟ್ಟಿದ್ದಾರೆ. ಯಾರಿಗೇನು ಪಾಲಿದೆ? ನಮ್ಗೆ 7%, 6%, 4%, 2%, 1% ಸಮವಾಗಿ ಮಾಡಿದ್ದಾರೆ. ಅವರು ವಿಚಾರ ಮಾಡಿದ್ದಾರೆ. ಅದಕ್ಕೂ ಒಪ್ತಾ ಇಲ್ಲ. ಅದು ಬೇಡ, ಅದೇ ಕಂಟಿನ್ಯೂ ಇಡು ಅಂದ್ರೆ ಒಬ್ಬರೇ ಫಾಯ್ದಾ ತೊಗೊತಿದ್ದಾರೆ. ಅದಕ್ಕೋಸ್ಕರ ನಮ್ಮ ಮಕ್ಕಳು ಈಗ ಆಲ್ರೆಡಿ ಎಜುಕೇಷನ್ ಮುಗಿದು ಅವರು ಜಾಬಿಗೆ ಹೋಗಬೇಕಾಗಿದೆ. ಒಳ ಮೀಸಲಾತಿ ಜಾರಿ ನೆಪವೊಡ್ಡಿ ಖಾಲಿ ಇರುವ ಹುದ್ದೆಗಳ ಭರ್ತಿಗೆ ಸರ್ಕಾರ ಮೀನಾಮೇಷ ಎಣಿಸುತ್ತಿರುವುದಕ್ಕೆ ಬಿಜೆಪಿ ಎಂಎಲ್ಸಿ ಶಶಿಲ್ ನಮೋಶಿ ಕಿಡಿಕಾರಿದ್ದಾರೆ. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 47,000 ಹುದ್ದೆಗಳು ಖಾಲಿ ಇದ್ದು, ರಾಜ್ಯದಲ್ಲಿ 2.76 ಲಕ್ಷ ಹುದ್ದೆಗಳು ಖಾಲಿ ಇವೆ. ಸರ್ಕಾರ ಆರ್ಥಿಕ ದಿವಾಳಿತನದಿಂದ ಮುಚ್ಚಿ ಹಾಕುವ ಹುನ್ನಾರದಿಂದ ಹುದ್ದೆಗಳ ಭರ್ತಿಗೆ ಸರ್ಕಾರ ಮುಂದಾಗುತ್ತಿಲ್ಲ ಎಂದು ಆರೋಪಿಸಿದರು. ಪ್ರಮುಖವಾಗಿ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳದೆ ಇರುವುದರಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶೈಕ್ಷಣಿಕ ಚಟುವಟಿಕೆ ಕುಂಠಿತಗೊಳ್ಳುತ್ತಿದೆ ಎಂದು ನಮೋಶಿ ಕಿಡಿಕಾರಿದರು. ಶಿಕ್ಷಣ ಇಲಾಖೆಯಲ್ಲಿ ಪ್ರಾಥಮಿಕ ಪ್ರೌಢ ಮತ್ತು ಅಂದರೆ ಪ್ರೈಮರಿ, ಹೈಸ್ಕೂಲ್ ಹಾಗೂ ಪಿಯುನಲ್ಲಿನೇ ಲೆಕ್ಕ ಹಾಕಿದರೆ 21,000 ಹುದ್ದೆಗಳ ಖಾಲಿ ಇದ್ದಾವೆ. ನಮ್ಮ ಭಾಗದಲ್ಲಿ ರಿಸಲ್ಟ್ ಕಡಿಮೆ ಆಗಿದೆ ಅಥವಾ ರಿಸಲ್ಟ್ ಸರಿ ಇಲ್ಲ ಅಂತ ಹೇಳಿ ಒಂದು ಕಡೆ ಟೀಕೆ ಮಾಡ್ತಾರೆ. ಹುದ್ದೆಗಳನ್ನು ಕೊಡ್ಲಿಕ್ಕೆ ಸರ್ಕಾರ ಮುಂದಾಗ್ತಾ ಇಲ್ಲ. ನಾವು ಶಿಕ್ಷಣದಲ್ಲಿ ಪ್ರಗತಿ ಪಡಿಬೇಕು, ಒಳ್ಳೆ ಗುಣಮಟ್ಟದ ಶಿಕ್ಷಣ ನೀಡಬೇಕಂತಂದ್ರೆ ಇಷ್ಟು ಹುದ್ದೆಗಳನ್ನು ಖಾಲಿ ಇಟ್ಕೊಂಡು ನಾವು ಹೆಂಗೆ ಮುಂದುವರಿಬೇಕು ಅಂತ ನಮ್ಮ ಭಾಗದ ಒಂದು ದೊಡ್ಡ ಸಮಸ್ಯೆ.
ನಾವು ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗುತ್ತೆ ಸರ್, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನೀವು ಪರ್ಸೆಂಟೇಜ್ ವೈಸ್ ಲೆಕ್ಕಾಚಾರ ನೋಡಿದ್ರೆ ಬೇರೆ ವಿಭಾಗಕ್ಕೆ ಕಂಪೇರ್ ಮಾಡಿದ್ರೆ ಬಹಳಷ್ಟು ಹುದ್ದೆಗಳು ಖಾಲಿ ಇದ್ದಾವೆ. ಬಹಳಷ್ಟು ತಾಲೂಕಾಗಳಲ್ಲಿ ಇವತ್ತೇನು ಟ್ರಾನ್ಸ್ಫರ್ ಮಾಡಬೇಕು ಅಂತೇಳಿ ಸರ್ಕಾರ ಮುಂದಾಗ್ತಾ ಇದೆ ಸರ್. ಅನೇಕ ತಾಲೂಕಾಗಳಲ್ಲಿ 25% ಹೆಚ್ಚಿನ ಹುದ್ದೆಗಳು ಖಾಲಿ ಇದಾವೆ ಅಂತ ಹೇಳಿ ಅಲ್ಲಿ ಟ್ರಾನ್ಸ್ಫರೇ ಆಗ್ತಾ ಇಲ್ಲ. ಒಟ್ಟಾರೆ ಸರ್ಕಾರದ ನಿಲುವು ಒಳ ಮೀಸಲಾತಿ ಜಾರಿಗೆ ತರುವವರಿಗೆ ಅಪಾಯಿಂಟ್ಮೆಂಟ್ ಮಾಡಬಾರ್ದಂತ ಹೇಳಿದ್ರಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ. ಇದನ್ನ ದಯವಿಟ್ಟು ಹಿಂದಕ್ಕೆ ಪಡೆಯಿರಿ. ಒಳ ಮೀಸಲಾತಿಯ ರಾಜಕೀಯ ತಿರುವನ್ನ ತೆಗೆದುಕೊಳ್ಳುವಂತ ಕಾರಣದಿಂದ ನೀವು ಇದರ ಒಮ್ಮತಕ್ಕೆ ಬಂದು ಗೆಜೆಟ್ ನೋಟಿಫಿಕೇಶನ್ ಯಾವಾಗ ಹೊಡಿಸ್ತಿರುವಂಥದ್ದಂತಂದು ಯಾವುದೂ ಸ್ಪಷ್ಟತೆ ಇಲ್ಲ. ಆ ಕಾರಣಕ್ಕಾಗಿ ನಾನು ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತೀನಿ, ನೇಮಕಾತಿ ಕಂಟಿನ್ಯೂ ಮಾಡ್ರಿ, ಡೋಂಟ್ ಸ್ಟಾಪ್ ಅಪಾಯಿಂಟ್ಮೆಂಟ್ಸ್. 2025-26ನೇ ಸಾಲಿನ ಅತಿಥಿ ಉಪನ್ಯಾಸಕರ ಬಹು ಸಮಸ್ಯೆಗಳನ್ನು ಸರ್ಕಾರದ ವತಿಯಿಂದ ಬಗೆಹರಿಸುವ ಬಗ್ಗೆ ಚರ್ಚಿಸಲಾಗಿದ್ದು, ಅತಿಥಿ ಉಪನ್ಯಾಸಕರಿಗೆ ಜಯ ಸಿಕ್ಕಂತಾಗಿದೆ ಎಂದು ಡಾಕ್ಟರ್ ಚಂದ್ರಕಾಂತ ಶಿರೋಳಿ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಲು ಸರ್ಕಾರದ ವತಿಯಿಂದ 2 ತಿಂಗಳ ಕಾಲ ಅವಧಿ ತೆಗೆದುಕೊಂಡಿದ್ದು ಸೇವಾ ಭದ್ರತೆ ನೀಡುವುದಾಗಿ ಭರವಸೆ ನೀಡಿದ್ದಾರೆ ಎಂದು ಮಾಹಿತಿ ನೀಡಿದರು. ಕುಲಕರ್ಣಿ ಸರ್ ಅವರು ಸುಪ್ರೀಂ ಕೋರ್ಟಿನ ವಕೀಲರು ಮತ್ತು ಸರ್ಕಾರಿ ಹೈಕೋರ್ಟಿನ ನ್ಯಾಯಾಧೀಶರು ಮಧ್ಯೆ ಸುಮಾರು 2 ಗಂಟೆಗಳ ಕಾಲ ಸುದೀರ್ಘವಾಗಿ ಚರ್ಚೆ ನಡೀತು. ಅದಕ್ಕೆ ಸರ್ಕಾರ ಒಂದು ಹಂತಕ್ಕೆ ಬಂದುಬಿಡುತ್ತೆ ಸರ್. ಏನಂತಂತಂದರೆ ಎಲಿಜಿಬಲ್, ನಾನ್ ಎಲಿಜಿಬಲ್, 2009 MPhil, ನಟ್ ಸ್ಲಟ್ PhD ಯಾವುದೇ ಆಗಿರಲಿ ಯಾರನ್ನೂ ಕೈ ಬಿಡಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಮತ್ತು ಇದು ಕೊನೆ ಕೌನ್ಸಿಲಿಂಗ್ ಆಗಿರ್ತಕ್ಕಂಥ ಮಾತನ್ನು ಹೇಳಿದರು. ಪದೇ 2009 ನಾನ್ ಎಲಿಜಿಬಲ್ ಅಂತಕ್ಕಂಥದ್ದು ನಮ್ಮಲ್ಲೇ ಒಂದು ಇದಿತ್ತು ಸರ್, ತಾರತಮ್ಯ ಇತ್ತು. ಅದಕ್ಕೆ ಸರ್ಕಾರ ಹೇಳಿತು, ಮುಂದೆ ನಮಗೆ 1-2 ತಿಂಗಳ ಕಾಲಾವಕಾಶ ಕೊಡಿ. ಇದಕ್ಕೆ ಏನಪ್ಪ ಅಂತಂದರೆ ನಾವು ಸುದೀರ್ಘವಾಗಿ ಚರ್ಚೆ ಮಾಡಿ ಉನ್ನತ ಶಿಕ್ಷಣ ಸಚಿವಾಲಯದಿಂದ ಹಣಕಾಸಿನ ಇಲಾಖೆ ಮತ್ತು ಮುಖ್ಯಮಂತ್ರಿಯವರ ಮಧ್ಯೆ ಇರ್ತಕ್ಕಂಥದ್ದು ನಾವು ಒಂದು ನಿಮಗೆ ನ್ಯಾಯ ಕೊಡಿಸೋಕ್ಕಂತ ಭರವಸೆ ಕೊಟ್ಟಿದ್ದಾರೆ. ಅದಕ್ಕಾಗಿ ಸರ್ಕಾರಕ್ಕೆ ಮತ್ತು ನಮ್ಮ ಪತ್ರಿಕಾ ಮಾಧ್ಯಮದವರಿಗೂ ನಾನು ಧನ್ಯವಾದ ಹೇಳಲು ನಾನು ಇಷ್ಟಪಡ್ತೀನಿ ಸರ್. ಮತ್ತು ಸರ್ಕಾರದ ವಿರೋಧವಾಗಿ ನಾವು ಯಾರು ಅತಿಥಿ ಉಪನ್ಯಾಸಕರು ಹೋಗಬಾರದಂತಕ್ಕಂಥದ್ದು ಮಾತನ್ನು ಹೇಳಿ ಈ ಚಿಂಚೋಳಿ ತಾಲೂಕಿನಾದ್ಯಂತ ಸುರಿದ ಭಾರೀ ಮಳೆಗೆ ಚಿಮ್ಮೈ ಇದ್ಲಾಯಿ ಗ್ರಾಮದ ಚೆನ್ನಪ್ಪ ಕಿಣಗಿ ಅವರ ಮನೆಗೆ ಮಳೆ ನೀರು ನುಗ್ಗಿ ಅಪಾರ ಹಾನಿ ಉಂಟಾಗಿದೆ. ಮನೆಯಲ್ಲಿದ್ದಂತ ವಸ್ತುಗಳು ಮಳೆ ನೀರಿನಿಂದ ಸಂಪೂರ್ಣ ಹಾಳಾಗಿ ಹೋಗಿದೆ. ರಸ್ತೆ ಪಕ್ಕಕ್ಕೆ ಚರಂಡಿ ವ್ಯವಸ್ಥೆ ಮಾಡದೇ ಇರುವುದರಿಂದ ಈ ಅವಘಡ ಸಂಭವಿಸಿ ಚರಂಡಿ ನೀರು ಮನೆ ಒಳಗೆ ತುಂಬಿ ಮನೆಯಲ್ಲಿರುವ ವಸ್ತುಗಳು ಹಾಳಾಗಿವೆ. ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಮಳೆ ನೀರಿನಿಂದ ಹಾನಿಗೊಳಗಾಗಿರುವ ಮನೆಗಳಿಗೆ ಪರಿಹಾರ ನೀಡಬೇಕು ಎಂದು ಚಿಮ್ಮೈ ಇದ್ಲಾಯಿ ಗ್ರಾಮದ ಚೆನ್ನಪ್ಪ ಕೆಣಗಿ ಆಗ್ರಹಿಸಿದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಅದೇ ರೀತಿಯಾಗಿ ವಾಡಿ ಪಟ್ಟಣದಲ್ಲಿ ಇಂದು ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಸುರಿದ ಧಾರಾಕಾರ ಮಳೆಗೆ ವಿವಿಧ ಬಡಾವಣೆಗಳು ಜಲಾವೃತಗೊಂಡು ಬಹಳಷ್ಟು ಮನೆಗಳಿಗೆ ನೀರು ನುಗ್ಗಿ ಮನೆ ಒಳಗೆ ಸೇರಿಕೊಂಡು ಕುಟುಂಬಸ್ಥರು ಬಕೆಟ್ನಿಂದ ನೀರು ಹೊರಗೆ ಚೆಲ್ಲುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆಲವರು ಮಕ್ಕಳೊಂದಿಗೆ ಮೇಲ್ಗಡೆ ಇರುವ ಮನೆಗಳಿಗೆ ತೆರಳಿದರು. ಮಳೆ ಬಂದ್ರೆ ಸಾಕು ಇವೆಲ್ಲ ನೀರು ಮನೆಗೆ ಬರ್ತಾವ್ರಿ. ಅದು ಇಟ್ಟರು ಭೀ ನೀರು ಬರೋದೇ ಅಲ್ರಿ. ರಸ್ತೆ ಅಪಘಾತದ ಬಳಿಕ 54 ವರ್ಷದ ವ್ಯಕ್ತಿಗೆ ಕಾಲಿನಲ್ಲಿ ಡಿಸ್ಟರ್ ಫೀಮರ್ನಲ್ಲಿ ಮುರಿದಿರುವುದರಿಂದ ನಡೆದಾಡಲು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಸೋಲಾಪುರದಲ್ಲಿ ಚಿಕಿತ್ಸೆ
ಪಡೆದರೂ ಪ್ರಯೋಜನವಾಗಲಿಲ್ಲ. ನಂತರ ಆದರ್ಶ ಆಸ್ಪತ್ರೆಯಲ್ಲಿ ಯಶಸ್ವಿ ಚಿಕಿತ್ಸೆ ನೀಡಲಾಗಿದೆ ಎಂದು ಆಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ಅಲೋಕ್ ಪಾಟೀಲ್ ತಿಳಿಸಿದರು. ಕಲಬುರಗಿ ನಗರದ ಆದರ್ಶ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಸ್ತೆ ಅಪಘಾತದಲ್ಲಿ 54 ವರ್ಷದ ಅಣವೀರ್ ಸ್ವಾಮಿ ಅವರು ಡಿಸ್ಟರ್ ಪ್ರೀಮರ್ನಲ್ಲಿ ಗಂಭೀರ ಮುರಿತದಿಂದ ಬಳಲುತ್ತಿದ್ದರು. ಕಲಬುರಗಿ, ಸೋಲಾಪುರದಲ್ಲಿನ ಆಸ್ಪತ್ರೆಗಳಲ್ಲಿ ಶಸ್ತ್ರಚಿಕಿತ್ಸೆಗಳ ನಂತರವೂ ಸುಧಾರಣೆ ಆಗಿರಲಿಲ್ಲ. ನಂತರ ಕಲಬುರಗಿಯ ಆದರ್ಶ ಆಸ್ಪತ್ರೆಯಲ್ಲಿ ತಪಾಸಣೆಯಾದ ಬಳಿಕ ಇನ್ಫೆಕ್ಟೆಡ್ ನಾನ್ ಯೂನಿಯನ್ ಆಫ್ ಡಿಸ್ಟಲ್ ಪ್ರೀಮಿಯರ್ ಎಂದು ಪತ್ತೆ ಹಚ್ಚಲಾಯಿತು. ನಂತರ ಡಿಸ್ಟಲ್ ಪ್ರೀಮಿಯರ್ ಆರ್ಥೋಪ್ಲಾಸ್ಟಿಕ್ ಯಶಸ್ವಿಯಾಗಿ ಮಾಡಲಾಯಿತು. ಇಂದು ಅವರು ಯಾರು ಸಹಾಯ ಪಡೆಯದೆ ಸಾಮಾನ್ಯರಂತೆ ನಡೆಯುತ್ತಿದ್ದು ಜೀವನೋಪಾಯ ಪುನಃ ಆರಂಭಿಸಿದ್ದಾರೆ ಎಂದು ತಿಳಿಸಿದರು. ಇನ್ನು ಆಸ್ಪತ್ರೆಯಲ್ಲಿ ಹಿಪ್ ರಿವಿಷನ್ ಚಿಕಿತ್ಸೆ, ಲಿಗ್ಮೆಂಟ್ ಶಸ್ತ್ರಚಿಕಿತ್ಸೆ, ದ್ವಿತೀಯ ಹಿಪ್ ಶಸ್ತ್ರಚಿಕಿತ್ಸೆ ಸೇರಿದಂತೆ ಅವರ ಆಸ್ಪತ್ರೆಯಲ್ಲಿ ಯಶಸ್ವಿ ಚಿಕಿತ್ಸೆ ಆಗಿರುವ ಕುರಿತು ಮಾಹಿತಿ ನೀಡಿದರು. ಅವರು ಉಪಜೀವನ ಮಾಡಕ್ಕಾಗಲಾರ್ದೆ ಮತ್ತೆ ಅವರು ಕಾಲಿನ ಮೇಲೆ ಅವರಿಗೆ ಕೆಲಸ ಮಾಡಕ್ಕಾಗ ಸಾಧ್ಯ ಆಗಲಾರ್ಲಿಂತ ಅವರು ಮನನೊಂದಿ ಎಲ್ಲ ಬೇಜಾರ ಪಡ್ಕೊಂಡು ಎಲ್ಲ ಹೋದ್ರೂ ಅವರಿಗೆ ಸರಿಯಾಗದಂಥ ಒಂದು ಫಲಕಾರವಾದಂಥ ಸರ್ಜರಿ ಆಗಲಿಲ್ಲ ಅವರಿಗೆ. ಸೊ ಅವಾಗ ನನ್ನ ಕಡೆ 6 ತಿಂಗಳು ಬಂದಾಗ ಅವರು ಮೊಳಕಾಲಲ್ಲಿ ಇನ್ಫೆಕ್ಷನ್ ಇದ್ದಿತ್ತು. ಅವ್ರದ್ದು ಮೊಳಕಾಲ ಮೇಲ್ಗಡೆ ಇರುವಂಥ ಎಲುಬು ಏನಿರ್ತದೆ ಅದು ಫ್ರ್ಯಾಕ್ಚರ್ ಪುಡಿ ಆಗಿತ್ತು. ಬೇರೆ ಕಡೆ ಎಲ್ಲ ಕಡೆ ಅದನ್ನು ಫಿಕ್ಸ್ ಮಾಡಿದ್ರು ಕೂಡ ಇನ್ಫೆಕ್ಷನ್ ಇರೋ ಕಾರಣಕ್ಕಾಗಿ ಮತ್ತು ಎಲುಬಿನಲ್ಲಿ ಜಾಸ್ತಿ ಕೂಡುವಂಥ ಶಕ್ತಿ ಕಡಿಮೆ ಆಗೋದ್ರಲ್ಲಿಂದ ಅದು ಎಲುಬು ಕೂಡ್ಕೋತಿದ್ದಿಲ್ಲ. ಇನ್ಫೆಕ್ಷನ್ ಇರೋದ್ರಲ್ಲಿಂದ ಇನ್ಫೆಕ್ಷನ್ ಸೋರಕ್ಕೆ ಸ್ಟಾರ್ಟ್ ಆಗ್ಲಿಕ್ಕಿತ್ತು. ನಾನು ಬಲ್ಲೆಗೆ ಬಂದ ಬಳಿಕ ಅವರಿಗೆ ನಾವು ಇನ್ಫೆಕ್ಷನ್ ಫಸ್ಟ್ ರೂಲ್ ಔಟ್ ಮಾಡಿಬಿಟ್ಟು ಇನ್ಫೆಕ್ಷನ್ ಎಲ್ಲ ತೆಗೆದು ಏನು ಪ್ರೊಸೀಜರ್ ಮಾಡ್ಬೇಕು ಮಾಡಿದ ತಕ್ಷಣ ಇನ್ಫೆಕ್ಷನ್ ಕ್ಲಿಯರ್ ಆಗೋಣ ಅವ್ರದ್ದು ಸುಮಾರು ಇದಕ್ಕೆ ಡಿಜಿಟಲ್ ಫಿಮೋರಲ್ ಆರ್ಥ್ರೋಪ್ಲಾಸ್ಟಿ ಅಂತ ಫಸ್ಟ್ ಪ್ರೊಸೀಜರ್ ನಮ್ಮ ಹತ್ರ ಎಲ್ಲ ಪತ್ರಕರ್ತರ ಮಾಧ್ಯಮದಲ್ಲಿ ಅವ್ರಿಗೆ ಕೊಟ್ಟಿದ್ದೆ ಯಾವ ಪ್ರೊಸೀಜರ್ ನಾವು ಮಾಡಿದ್ದೀವಿ ಅಂತೇಳಿ. ಡಿಜಿಟಲ್ ಫಿಮೋರಲ್ ಆರ್ಥ್ರೋಪ್ಲಾಸ್ಟಿ ಅಂದರೆ ಇದು ಒಂದು ಕಾಂಪ್ಲೆಕ್ಸ್ ಸರ್ಜರಿ. ಈ ಸರ್ಜರಿ ಯಾರಿಗೆ ಮಾಡ್ತೀವಿ ಅಂದ್ರೆ ಯಾರು ಎಲುಬು ಬಹಳಷ್ಟು ಬುಕ್ನಿ ಆಗಿರ್ತಾವ, ಇನ್ಫೆಕ್ಷನ್ ಆಗಿರ್ತಾವ, ಅಥವಾ ಯಾರು ಎಲುಬಲ್ಲಿ ಕೀಲ್ ಹತ್ರ ಗಡ್ಡಿ ಆಗಿರ್ತಾವ, ಟ್ಯೂಮರ್ ಆಗಿರ್ತಾವ, ಅಂಥವ್ರದ್ದು ನಾವು ಏನು ಮಾಡ್ತೀವಿ ಅದು ಭಾಗ ಪೂರ್ಣ ತೆಗೆದು ತೊಡಿಲಿಂದ ಮೊಳಕಾಲ ಪೂರ್ತಿ ಬೇರೆ ಪ್ರಾಸ್ಥೆಸಿಸ್ ಹಾಕೋ ಮುಖಾಂತರ ಅವ್ರಿಗೆ ಏನದ ಇಮಿಡಿಯೇಟ್ ಫಸ್ಟ್ ಡೇಲಿಂದ ಪೇಷಂಟಿಗೆ ನಡೆಯಕ್ಕೆ ಬರ್ತದೆ, ಕಾಲು ಮಡ್ಚಕ್ಕೆ ಬರ್ತದೆ. ಈಗ ಪೇಷಂಟ್ ಕೂಡ ನಮ್ಮ ಎದುರುಗಡೆ ಇದ್ದಾರೆ. ಸುಮಾರು 4-5 ತಿಂಗಳಾಯ್ತು ಅವ್ರು ರಿಕವರಿ ಆಗಿ. ಸೊ ಸೂಕ್ತ ಸಂದರ್ಭದಲ್ಲಿ ನಾವು ಅವ್ರದ್ದು ರಿಕವರಿ ಆದ ತಕ್ಷಣ ತಮ್ಮ ಎದುರುಗಡೆ ನಾವು ತೋರಿಸ್ಬೇಕಂತೇಳಿ ಕಾಯಕತ್ತಿದ್ವಿ. ಇವತ್ತು ಅಣವೀರ್ ಸ್ವಾಮಿ ಅವರು ಕೂಡ ನಮ್ಮ ಹತ್ರ ಇದಕ್ಕೆ ಬಂದಿದ್ದಾರೆ. ಸೊ ಅವ್ರಿಗೆ ಕೂಡ ನಾವು ಆಸ್ಪತ್ರೆ ವತಿಯಿಂದ ಇದು ಒಂದು ಯಶಸ್ವಿ ಪೂರ್ವಕವಾದಂಥ ಸರ್ಜರಿ ಒಳಗಾಗಿದ್ದಾರೆ ಅಂತೇಳಿ ಅವ್ರಿಗೆ ಒಂದು ಸತ್ಕಾರ ಕಾರ್ಯಕ್ರಮ ಕೂಡ ನಮ್ಮ ಎಲ್ಲ ಪೇಷಂಟ್ಗಳಿಗೆ ನಾವು ಆದರ್ಶ ಆಸ್ಪತ್ರೆ ಕಡೆಯಿಂದ ಇಟ್ಕೊಂಡಿದ್ದೀವಿ. ಇವಾಗ ತನಕ ಚಾರ್ಜ್ ಹೇಳಿ ಕಲಬುರಗಿಯಲ್ಲಿ ನಾವು ಇಲ್ಲಿ ಅವರು ಸುಮಾರು 3 ಲಕ್ಷ ತನಕ ಮಾಡಿದ್ವಿ. ಅಂದ್ರೆ ಲೆಕ್ಕ ಹಾಕಿ ಅರ್ಧಕ್ಕಿಂತ ಕಡಿಮೆದಾಗ ಅರ್ಧನೂ ಇಲ್ಲ. ಇಟ್ಸ್ ಆಲ್ಮೋಸ್ಟ್ ಒನ್ ಥರ್ಡ್ ಚಾರ್ಜಸ್ ತನಕ ನಾವು ಮಾಡಿದ್ವಿ. ಇವರು ಆಕ್ಸಿಡೆಂಟ್ ಆಗಿ ಬಿದ್ದ ತಕ್ಷಣ ಹೆಂಗೆ ಬಿದ್ದಿದ್ರು ಅವ್ರು ಪಾಪ ಅವ್ರು ಬ್ಯಾರಿದವ್ರು ಹೋಗೋರು ಫೋಟೋ ತೆಗೆದು ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ಇಂದು ಕ್ವಿಟ್ ಇಂಡಿಯಾ ಆಂದೋಲನ ದಿವಸವನ್ನು ಆಚರಣೆ ಮಾಡಲಾಯಿತು. ಮೊದಲಿಗೆ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ನಂತರ ಕಲಬುರಗಿ ನಗರದ ಟೌನ್ ಹಾಲ್ನಲ್ಲಿರುವ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಮುಂಬೈಯಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಪ್ರಾರಂಭವಾಯಿತು
ಮಹಾತ್ಮ ಗಾಂಧಿಯವರ ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯೊಂದಿಗೆ ಮುಂಬೈಯಲ್ಲಿ ಈ ಆಂದೋಲನ ಪ್ರಾರಂಭವಾಗಿ ಆಯಿತು. ಈ ಆಂದೋಲನದಿಂದ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಅವರ ಉದ್ದೇಶ. ಈ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸುವಲ್ಲಿ ಮಹಾತ್ಮ ಗಾಂಧಿಯವರ ಕೊಡುಗೆ ಅಪಾರವಾಗಿದೆ. ಮಹಾತ್ಮ ಗಾಂಧಿಯವರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಘೋಷಣೆ ಹಾಗೂ ಮಾಡು ಇಲ್ಲವೇ ಮಡಿ ಎಂಬ ಈ ಘೋಷಣೆಯೊಂದಿಗೆ ಪ್ರಾರಂಭವಾದ ಚಳುವಳಿ ಸಾಕಷ್ಟು ಅವತ್ತು ಆ ಘೋಷಣೆ ಮಾಡಿದ ದಿವಸ ಸಾಕಷ್ಟು ಜನ ಎಲ್ಲ ಚಳುವಳಿಗಾರರನ್ನು ಬಂಧಿಸಿ ಜೈಲಿನಲ್ಲಿ ಬಂದಿಯಾಗಿ ಮಾಡಿದರು. ಆ ಚಳುವಳಿ ಪ್ರಾರಂಭವಾಗದಾಗಿನಿಂದ ಅದು ನಿಲ್ಲಲೇ ಇಲ್ಲ. ಅದು ಕೊನೆಗೂ 1942ರಲ್ಲಿ ಪ್ರಾರಂಭವಾಗಿ ಅದು ಕಂಟಿನ್ಯೂ ಅದೇ ರೀತಿ ಮುಂದುವರೆದುಕೊಂಡು ಹೋಗಿ 1947ರಲ್ಲಿ ಭಾರತ ಸ್ವಾತಂತ್ರ್ಯ ಪಡೆಯಿತು. ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು 1942ರಿಂದ ಕೂಡ ಆ ಚಳುವಳಿ ಪ್ರಾರಂಭ ಮಾಡಿ ಸಾಕಷ್ಟು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಸಾಕಷ್ಟು ಜನ ತಮ್ಮ ಪ್ರಾಣವನ್ನು ಕಳೆದುಕೊಂಡರು, ಸಾಕಷ್ಟು ಜನ ಜೈಲಿನಲ್ಲಿ ಇದ್ದರು. ಹಾಗಾಗಿ ನಮ್ಮ ಭಾರತ ದೇಶಕ್ಕೆ ಚಳುವಳಿ ಕೊಡಿಸಿದಂಥ ಆ ಮಹಾನ್ ನಾಯಕರನ್ನು ನಾವು ಇವತ್ತು ಸ್ಮರಿಸಲು ಈ ಚಳುವಳಿ ಇವತ್ತು ನಾವು ಕಾಂಗ್ರೆಸ್ ಕಚೇರಿಯಲ್ಲಿ 83ನೇ ವರ್ಷದ ಈ ಚಳುವಳಿಯ 83ನೇ ವರ್ಷದ ನಾವು ಇಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ ಅಂತ. ಇವತ್ತು ಸ್ವಾತಂತ್ರ್ಯಕ್ಕಾಗಿ ಈ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ಅನೇಕ ಜನರು ಈ ದೇಶ ಸ್ವತಂತ್ರ ಆಗಬೇಕು, ಬ್ರಿಟಿಷರನ್ನ ಭಾರತದಿಂದ ಓಡಿಸ್ಬೇಕಂತ ಹೇಳಿ ಅನೇಕ ಜನರು ಹೋರಾಟದಲ್ಲಿ ಧುಮುಕಿದರು. ಪೂಜ್ಯ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಫಿಟ್ ಇಂಡಿಯಾ ಚಳವಳಿ ಅಂತ ಹೇಳಿ ಅನೇಕ ಸಂಘಟನೆಗಳು ಅನೇಕ ಚಳವಳಿಗಳಾದ ಉಪ್ಪಿನ ಸತ್ಯಾಗ್ರಹ ಆಗುವುದು, ಬೇರೆ ಬೇರೆ ಚಳವಳಿ ಆಗಿರ್ಬೋದು. ಫಿಟ್ ಇಂಡಿಯಾ ಚಳವಳಿ ಏನಪ್ಪ ಅಂದ್ರೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತಕ್ಕಂಥ ಚಳವಳಿಯನ್ನು ಶಾಂತಿಯಿಂದ ಆ ಚಳವಳಿಯನ್ನು ಪ್ರಾರಂಭ ಮಾಡಿ ಇವತ್ತು ಈ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟ ಪೂಜ್ಯ ಮಹಾತ್ಮ ಗಾಂಧೀಜಿಯವರ ಹೋರಾಟದ ಫಲವಾಗಿ ನಾವೆಲ್ಲರೂ ಇವತ್ತು ಪ್ರಜಾಪ್ರಭುತ್ವದ ತಳಹದಿ ಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ತಳಹದಿ ಮೇಲೆ ಇವತ್ತು ದೇಶ 83 ವರ್ಷಗಳಿಂದ ಈ ಸ್ವತಂತ್ರವಾಗಿ ಈ ದೇಶವನ್ನು ಆಳ್ತಾ ಇದೆ. ಇಡೀ ಭಾರತ ದೇಶ ವಿಶ್ವದಲ್ಲಿ ಅತಿ ಹೆಚ್ಚಿನ ಉನ್ನತ ಮಟ್ಟಕ್ಕೆ ಏರಬೇಕಾದ್ರೆ ಇವತ್ತು ನಮ್ಮ ಈ ದೇಶಕ್ಕಾಗಿ ತ್ಯಾಗ ಬಲಿದಾನ ಮಾಡಿರ್ತಕ್ಕಂಥ ಸ್ವಾತಂತ್ರ್ಯ ಯೋಧರನ್ನು ನಾವು ಸ್ಮರಿಸ್ತಕ್ಕಂಥ ದಿನ. ಆದ ಕಾರಣ ನಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಾದ ಜಗದೇವ್ ಗುತ್ತೇದಾರ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ AICC ಉಪಾಧ್ಯಕ್ಷರಾದ ಬಾಬುರಾವ್ ಜಾಗೀರ್ದಾರರ ನೇತೃತ್ವದಲ್ಲಿ ಮತ್ತು ನಮ್ಮ KPCCಯ ಪ್ರಧಾನ ಕಾರ್ಯದರ್ಶಿಗಳಾದ ನಮ್ಮ ರಾಜಗೋಪಾಲ್ ರೆಡ್ಡಿಯವರ ನೇತೃತ್ವದಲ್ಲಿ ನಮ್ಮೆಲ್ಲ ಮುಂಚೂಣಿ ಘಟಕಗಳ ಅಧ್ಯಕ್ಷರು, ಮಹಿಳಾ ಕಾರ್ಯಕರ್ತರು ಎಲ್ಲರೂ ಸೇರಿ ಭಾಳ ವಿಜೃಂಭಣೆಯಿಂದ ಸಂತೋಷದಿಂದ ಈ ಒಂದು ಆಚರಣೆಯನ್ನು ಮಾಡಿದ್ದೇವೆ. ಧನ್ಯವಾದಗಳು. ಈ ಸಂದರ್ಭದಲ್ಲಿ MLC ಜಗದೇವ್ ಗುತ್ತೇದಾರ್, ಶಾಸಕ ಅಲ್ಲಪ್ರಭು ಪಾಟೀಲ್ ಸೇರಿದಂತೆ ಪಕ್ಷದ ಪ್ರಮುಖರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕಲಬುರಗಿ ಬಸವ ಸಮಿತಿ ಡಾಕ್ಟರ್ BG ಜತ್ತಿ ವಚನ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದಿಂದ ಆಗಸ್ಟ್ 10ರಂದು ಸಂಜೆ 6 ಗಂಟೆಗೆ ನಗರದ ಅನುಭವ ಮಂಟಪದಲ್ಲಿ ಡಾಕ್ಟರ್ BG ಜತ್ತಿ ವಚನ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಸಂಶೋಧನೆ ಮಾಡಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ PhD ಪಡೆದ ಅಭ್ಯರ್ಥಿಗಳಿಗೆ ಗೌರವ ಸನ್ಮಾನ ಹಮ್ಮಿಕೊಳ್ಳಲಾಗಿದೆ ಎಂದು ಕೇಂದ್ರ ಬಸವ ಸಮಿತಿ ಅಧ್ಯಕ್ಷ ಡಾಕ್ಟರ್ ಅರವಿಂದ್ ಜತ್ತಿ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಂಜೆ 6 ಗಂಟೆಗೆ ಅರಿವಿನ ಮನೆ 863ನೇ ಕಾರ್ಯಕ್ರಮ ಜರುಗಲಿದೆ ಎಂದರು. ಮಹಾಮಹಿಮ ಸಂಗನ ಬಸವಣ್ಣನವರು ಸಾನ್ನಿಧ್ಯ ವಹಿಸಲಿದ್ದಾರೆ. ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ DV ಪರಮಶಿವಮೂರ್ತಿ ಅವರು ಶಿವತತ್ವ ಚಿಂತಾಮಣಿಯಲ್ಲಿ ಬಸವಣ್ಣನವರ ಚಿತ್ರಣ ಕುರಿತು ವಿಶೇಷ ಉಪನ್ಯಾಸ ನೀಡಲಿದ್ದಾರೆ. ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಸಚಿವ ಡಾಕ್ಟರ್ ರುದ್ರಗೌಡ ಆರ್ ಬಿರಾದರ್ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಕೇಂದ್ರ ಬಸವ ಸಮಿತಿ ಅಧ್ಯಕ್ಷ ಡಾಕ್ಟರ್ ಅರವಿಂದ್ ಜತ್ತಿ ಅಧ್ಯಕ್ಷತೆ ವಹಿಸಲಿದ್ದು, ಕಲಬುರಗಿಯ ಬಸವ ಸಮಿತಿ ಅಧ್ಯಕ್ಷೆ ಡಾಕ್ಟರ್ ವಿಲಾಸವತಿ ಖೂಬಾ, ಡಾಕ್ಟರ್ BG ಜತ್ತಿ ವಚನ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದ ನಿರ್ದೇಶಕ ಡಾಕ್ಟರ್ ವೀರಣ್ಣ ದಂಡೆ ಸೇರಿದಂತೆ ಅನೇಕರು ಪಾಲ್ಗೊಳ್ಳಲಿದ್ದಾರೆ ಎಂದರು. ಈ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ವಿಲಾಸವತಿ ಖೂಬಾ, ಡಾಕ್ಟರ್ ವೀರಣ್ಣ ದಂಡೆ, ಆನಂದ್ ಸಿದ್ದಾಮಣಿ ಇತರರು ಇದ್ದರು. ಒಂದು ರೀತಿಯಲ್ಲಿ ಅದು ಘಟಿಕೋತ್ಸವದ ರೂಪದಲ್ಲಿ ಮಾಡಬೇಕು ಅಂತ ನಾವು ಮಾಡಿದ್ದೇವೆ. ಅಧ್ಯಯನ ಸಂಸ್ಥೆ 2014ರಲ್ಲಿ ಪ್ರಾರಂಭ ಆಗಿ ಕನ್ನಡ ವಿಶ್ವವಿದ್ಯಾಲಯದ ಮಾನ್ಯತೆಯನ್ನು ಪಡೆದು 2017ರಲ್ಲಿ PhD ಪದವಿ ಪಡೆದ ವಿದ್ಯಾರ್ಥಿಗಳು 2023ರಿಂದ ಪ್ರತಿಫಲ ಸಿಕ್ಕು ನಮಗೆ 2023ರಲ್ಲಿ 2 ವಿದ್ಯಾರ್ಥಿಗಳು, 24ರಲ್ಲಿ 2 ವಿದ್ಯಾರ್ಥಿಗಳು, 25ರಲ್ಲಿ 2 ವಿದ್ಯಾರ್ಥಿಗಳು
ಇದರಲ್ಲಿ 3 ಜನ ಹೆಣ್ಮಕ್ಕಳು ಮತ್ತು 3 ಜನ ಗಂಡು ಮಕ್ಕಳು. ಇದು ಸಾಮಾನ್ಯವಾದ ಸಾಧನೆ ಅಲ್ಲ. ಯಾರಾದರೂ ಏನೋ ಸಾಧನೆ ಹೇಳಿದರೂ ಕೂಡ ನಾವು ಇಲ್ಲಿಯ ಕ್ಷೇತ್ರದಲ್ಲಿ 6 ಮಕ್ಕಳಿಗೆ PhD ಕೊಡತಕ್ಕಂಥ ವ್ಯವಸ್ಥೆ ಬಸವ ಸಮಿತಿಯಲ್ಲಿ ಮಾಡಿದೆ. ಹಾಗೆ ಕೇಂದ್ರೀಯ ವಿಶ್ವವಿದ್ಯಾಲಯವು ಕೂಡ 21 ಜೂನಿಗೆ ನಮ್ಮೊಡನೆ ಜಾಪನೀಸ್ ಭಾಷೆ, ಜರ್ಮನ್ ಭಾಷೆ ಮತ್ತು ಸ್ಪ್ಯಾನಿಷ್ ಭಾಷೆ ಅನುವಾದವನ್ನು ಕಾರ್ಯ ಮಾಡಿ ಇನ್ನು ಕೆಲವೇ ದಿನಗಳಲ್ಲಿ 3 ವಿದೇಶಿ ಭಾಷೆಗಳಿಗೂ ಕೂಡ ಅನುವಾದ ಸಂಪನ್ನಗೊಳ್ತಾ ಇದೆ. ಅದು ಕಲಬುರಗಿ ಬಸವ ಸಮಿತಿಯೇ ಆಗಿದೆ. ಅನಂತರ ಹೀಗೆ ಅನೇಕ ವಿಚಾರ ಸಂಕಿರಣಗಳು ನಮ್ಮಲ್ಲಿ ಮಾಡ್ತಾನೆ ಬಂದಿದ್ದೇವೆ. ವಿಶೇಷವಾಗಿ ನೀವು ಕಲಬುರಗಿ ಬಸವ ಸಮಿತಿ ಅಂದರೆ ಒಂದು ಸಣ್ಣ ಸಂಸ್ಥೆಯಾಗಿ ಕಾಣಬಹುದು, ಆದರೆ ಅವರು ಮಾಡಿರ್ತಕ್ಕಂಥ ಅದ್ವಿತೀಯ ಕಾರ್ಯ. ಬಹುಶಃ ನಾವು ಆನ್ಲೈನ್ ಕಾರ್ಯಕ್ರಮ ಅಂತ ಪ್ರಾರಂಭ ಮಾಡಿದ್ದೆ ಕಲಬುರಗಿಯಲ್ಲಿ ನಮ್ಮ ವೀರಣ್ಣ ದಂಡಿಯವರ ನೇತೃತ್ವದಲ್ಲಿ. ಇವತ್ತಿಗೆ 2000 ಕರೋನಾ ಆದಾಗ ಆರಂಭ ಆಗಿ ಈಗ ಎಂದೂ ಕೂಡ ನಿಲ್ಲದೇನೆ ಸುಮಾರು ದೇಶಗಳಿಗೆ, ಬಹುಶಃ ಇಲ್ಲಿವರೆಗೂ ಕೂಡ ಯಾರೂ ಇಂಥ ಪ್ರಯತ್ನ ಮಾಡಿರಲಿಕ್ಕಿಲ್ಲ. ಒಟ್ಟು 2.5 ಕೋಟಿ ಜನ ಇದಕ್ಕೆ ಸ್ಪಂದಿಸಿದ್ದಾರೆ. ಅಂದರೆ ಕಲಬುರಗಿ ಬಸವ ಸಮಿತಿ ಇದಕ್ಕೆ ಕಾರಣ ಅಂತ ನಾನು ಹೇಳ್ಬೋದು. ಅನಂತರ ವಚನ ವ್ಯಕ್ತಿತ್ವ ವಿಕಸನ ಅನ್ನತಕ್ಕಂಥ ಅಪರೂಪದ ಅಗೇನ್ ಅನ್ ಅಕಾಡೆಮಿಕ್ ವರ್ಕ್ ಇಲ್ಲೇ ಕಲಬುರಗಿಯಲ್ಲೇ ಸ್ಟಾರ್ಟ್ ಆಗಿದ್ದು. ನಮ್ಮ ದಂಡೆಯವರೇ ವಿಚಾರ ಸಂಕಿರಣವನ್ನು ಆರಂಭ ಮಾಡಿ ಇವತ್ತು ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಅದು ಇಂಗ್ಲೀಷ್ನಲ್ಲಿ ಟೆಕ್ಸ್ಟ್ ಬುಕ್ ಆಗಿ ಹೊರಗೆ ಬಂದಿದೆ. ಇನ್ನು ಮುಂದೆ ವಿಶ್ವವಿದ್ಯಾಲಯದಲ್ಲಿ ಓದುವ ಮಕ್ಕಳೆಲ್ಲರಿಗೂ ಕೂಡ ವಚನಾಧಾರಿತ ವ್ಯಕ್ತಿತ್ವ ವಿಕಸನದ ಬಗ್ಗೆ ನಾವು ಬಿಂಬಿಸುವ ಪ್ರಯತ್ನ ಮಾಡಿದ್ದೇವೆ. ನಾವು ಬೆಂಗಳೂರಿನಲ್ಲಿಯೂ ಕೂಡ ಅಸಾಮಾನ್ಯ ಕಾರ್ಯಗಳೇ ಆಗಿವೆ. ಈಗ ನೋಡಿ, ಬಸವ ನಾಣ್ಯ 20 ವರ್ಷ ಆಯಿತು. ತಮಗೆ ಗೊತ್ತಿರಬೇಕು, ಡಾಕ್ಟರ್ ಮನಮೋಹನ್ ಸಿಂಗ್ರವರು ಬಂದು ನಾನು ಒಂದೇ ಸಮನೆ ಅವರನ್ನು ಕೇಳಿದಾಗ 2025ರಲ್ಲಿ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ. ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಮಹಿಳೆಯರಿಗೆ ಎಲ್ಲಿಲ್ಲದ ಸಂಭ್ರಮ ಸಡಗರ. ಅದರಲ್ಲಿಯೂ ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಹಿಂಗಳೆಯರು ಈ ಹಬ್ಬವನ್ನ ವಿಶಿಷ್ಟವಾಗಿ ಆಚರಣೆ ಮಾಡುತ್ತಿದ್ದಾರೆ. ಅದರಂತೆ ಕಾಂಗ್ರೆಸ್ ನಾಯಕಿ ದೇವಕಿ ಯೋಗಾನಂದ್ ಅವರು ತಮ್ಮ ಮನೆಯಲ್ಲಿ ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಿಸಿದ್ದಾರೆ. ಹೌದು, ಹೀಗೆ ಮುತ್ತೈದೆ ಹೆಣ್ಣು ಮಕ್ಕಳಿಗೆ ಉಡಿ ತುಂಬುತ್ತಿರುವ ಮಹಿಳೆಯರು, ಮತ್ತೊಂದೆಡೆ ಹೊಸ ಬಟ್ಟೆ ಸೀರೆ ಉಟ್ಟು ಕಂಗೊಳಿಸುತ್ತಿದ್ದ ಮಹಿಳೆಯರು, ಇನ್ನೊಂದೆಡೆ ದೇವಿಗೆ ವಿಶೇಷ ಅಲಂಕರಿಸಿ ಪೂಜೆ ಮಾಡುತ್ತಿರುವ ಮಹಿಳೆಯರು, ಈ ಎಲ್ಲ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ವಾಣಿಜ್ಯ ನಗರಿ ಹುಬ್ಬಳ್ಳಿ. ಅಂದ ಹಾಗೆ ಮಹಿಳಾ ಉದ್ಯಮಿ ಹಾಗೂ ಕಾಂಗ್ರೆಸ್ ಯುವ ನಾಯಕಿಯಾದ ದೇವಕಿ ಯೋಗಾನಂದ್ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ತಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನ ವಿಶೇಷವಾಗಿ ಹಾಗೂ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದಾರೆ. ಇನ್ನು ಕಳಶದಲ್ಲಿ ಲಕ್ಷ್ಮೀ ದೇವಿಯನ್ನ ಪ್ರತಿಷ್ಠಾಪಿಸಿ ಜೀವನ ಸಮೃದ್ಧಿ ಹೆಚ್ಚಾಗಲೆಂದು ಪ್ರಾರ್ಥಿಸಿದ್ದಾರೆ. ಈ ವೇಳೆಯಲ್ಲಿ ಸ್ನೇಹಿತರು, ನೆಂಟರು, ನೆರೆಹೊರೆಯವರು ಕರೆದು ವ್ರತ ನೆರವೇರಿಸಿದರು. ಅಲ್ಲದೆ ಲಕ್ಷ್ಮೀ ದೇವಿಗೆ ಹೂ, ಆಭರಣ, ನೋಟು, ನಾಣ್ಯ, ನೈವೇದ್ಯಗಳಿಂದ ವಿಶೇಷವಾಗಿ ಅಲಂಕರಿಸಿ ಭಕ್ತಿ ತೋರಿದ್ದಾರೆ. ಯಲ್ಲಪ್ಪ ಕುಂದಗೋಳ್, ಆನ್ ಸ್ಪಾಟ್ ನ್ಯೂಸ್, ಹುಬ್ಬಳ್ಳಿ. ಇಂದು
ರಕ್ಷಾಬಂಧನದ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲೆಯ ಖ್ಯಾತ ಉದ್ಯಮಿದಾರರಾದ ಅಶೋಕ್ ಗುತ್ತೇದಾರ್ ಬಡದಾಳ್ ಅವರ ನಿವಾಸದಲ್ಲಿ ರಕ್ಷಾಬಂಧನ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ರಕ್ಷಾಬಂಧನ ಹಬ್ಬವು ಸಹೋದರ ಮತ್ತು ಸಹೋದರಿಯರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಬಿಗಿಯಾಗಿಸುವ ಹಬ್ಬವಾಗಿದ್ದು, ಕಲಬುರಗಿ ಜಿಲ್ಲೆಯ ಖ್ಯಾತ ಉದ್ಯಮಿದಾರರಾದ ಅಶೋಕ್ ಗುತ್ತೇದಾರ್ ಬಡದಾಳ್ ಅವರ ನಿವಾಸದಲ್ಲಿ ಇಂದು ರಕ್ಷಾಬಂಧನ ಹಬ್ಬ ಆಚರಿಸಿದರು. ಮಾಜಿ ಸಚಿವರಾದ ಮಾಲಿಕಯ್ಯ ಗುತ್ತೇದಾರ್, ಅರುಣ್ ಗುತ್ತೇದಾರ್ ಅವರು ಕೂಡ ಆಗಮಿಸಿ ತಮ್ಮ ಸಹೋದರಿಯಾದ ಶ್ರೀಮತಿ ಶೋಭಾ ಅಶೋಕ್ ಗುತ್ತೇದಾರ್ ಅವರಿಂದ ರಾಖಿ ಕಟ್ಟಿಸಿಕೊಂಡರು. ಸುಶೀಲ್ ಬರ್ಲಿ ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲೆಯ ಖ್ಯಾತ ಉದ್ಯಮಿದಾರರಾದ ಅಶೋಕ್ ಗುತ್ತೇದಾರ್, ಕಲಬುರಗಿ ಜಿಲ್ಲಾ ಜೆಡಿಎಸ್ ಪಕ್ಷದ ಅಧ್ಯಕ್ಷರಾದ ಬಾಲರಾಜ್ ಗುತ್ತೇದಾರ್, ಹರೀಶ್ ಗುತ್ತೇದಾರ್, ಪವನ್ ಗುತ್ತೇದಾರ್, ಸುಶೀಲ್ ಗುತ್ತೇದಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಚಿಂಚೋಳಿ ತಾಲೂಕಿನ ಸೇಡಂ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಡುವ ಬೆಡಕಪಳ್ಳಿ ಗ್ರಾಮದಿಂದ ರಾಮತೀರ್ಥ ಮತ್ತು ಯಾಕಾಪುರ ಗ್ರಾಮಗಳಿಗೆ ಕೂಡುವ ರಸ್ತೆ ಸಂಪರ್ಕ ಕಲ್ಪಿಸಬೇಕು ಎಂದು ಭಾರತ ಮುಕ್ತ ಮೋರ್ಚಾ ಸಂಘಟನೆಯ ಮುಖಂಡರು ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಪೆಂಚನಪಳ್ಳಿ ಮತ್ತು ಬೆಡಪಳ್ಳಿ ಗ್ರಾಮದ ರಸ್ತೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸಿದ ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯ ಅಭಿವೃದ್ಧಿ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಭಾರತ ಮುಕ್ತ ಮೋರ್ಚಾ ಸಂಘಟನೆಯ ಮುಖಂಡ ಮಾರುತಿ ಗಂಜಗಿರಿ ಅವರು ಮನವಿ ಪತ್ರ ಸಲ್ಲಿಸಿ ಮಾತನಾಡಿ, ಸುಲೇಪೇಟ್ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಖಾಲಿ ಇರುವ ವೈದ್ಯಾಧಿಕಾರಿಗಳ ಹುದ್ದೆಯನ್ನು ಕೂಡಲೇ ಭರ್ತಿ ಮಾಡಬೇಕು. ಸುಲೇಪೇಟ್ ಗ್ರಾಮ ಪಂಚಾಯತಿಯನ್ನು ಪಟ್ಟಣ ಪಂಚಾಯತಿಯನ್ನಾಗಿ ಮೇಲ್ದರ್ಜೆಗೆ ಏರಿಸಬೇಕು. ರಾಯಕೋಡ, ಗಡಕೇಶ್ವರ, ಸುಲೇಪೇಟ್ ಮತ್ತು ಗಡಕೇಶ್ವರ ಸರ್ಕಾರಿ ಬಾಲಕರ ವಸತಿ ನಿಲಯಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕು. ಸುಲೇಪೇಟದ ಸರ್ಕಾರಿ ಕನ್ಯಾ ಪ್ರೌಢಶಾಲೆ ಮತ್ತು ಉರ್ದು ಶಾಲೆ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಮಳೆಗಾಲದಲ್ಲಿ ರೈತ ಸಂಪರ್ಕ ಕೇಂದ್ರದ ಹಿಂದುಗಡೆಗೆ ನಿಲ್ಲುವ ನೀರಿನಿಂದ ತರಗತಿಗಳಿಗೆ ಹೋಗಲು ಸಮಸ್ಯೆ ಆಗುತ್ತಿರುವುದರಿಂದ ಈ ಸಮಸ್ಯೆಯನ್ನ ಕೂಡಲೇ ಬಗೆಹರಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ರೇವಣಸಿದ್ದಪ್ಪ ಸುಬೇದಾರ್, ಮೋಹನ್ ಐನಾಪುರ್, ಹರೀಶ್ ದೇಗಲಮಡ್ಡಿ, ರಸೂಲ್ ಸುಲೇಪೇಟ್ ಸೇರಿದಂತೆ ಇತರರು ಇದ್ದರು. ಮೆಹಬೂಬ್, ಆನ್ ಸ್ಪಾಟ್ ನ್ಯೂಸ್, ಸುಲೇಪೇಟ್. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್,
ಆರ್ಥೋಪ್ಯಾಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555.